ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಏನಾಗ್ತದೆ ಅಂತಂದ್ರೆ ಇವಾಗ ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಈಗ 2 ಟೀಮ್ಗಳಾಗಿ ಇಲ್ಲಿ ಡಿವೈಡ್ ಕೂಡ ಆಗಿದೆ. ಒಂದು ರೆಡ್ ಟೀಮು ಮತ್ತೆ ಬ್ಲೂ ಟೀಮು. 2 ಟೀಮಲ್ಲೂ ಕೂಡ 8 ಜನ ಇದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಫೋಟೋಗಳು ಹಾಕ್ತೀನಿ ನೋಡಿ. 2 ಟೀಮಲ್ಲೂ ಕೂಡ ಈ ರೀತಿಯಾಗಿ ಡಿವೈಡ್ ಆಗಿದ್ದಾರೆ. ಆಲ್ಮೋಸ್ಟ್ ಬೆಳಿಗ್ಗೆ ನೀವು ನೋಡಿರ್ತೀರ ಪ್ರೋಮೋದಲ್ಲಿ ಇಲ್ಲಿ ಅಶ್ವಿನಿ ಗೌಡ ಮತ್ತೆ ಇಲ್ಲಿ ಜಾನ್ವಿ ಅವ್ರದ್ದು, ಅಂದ್ರೆ ಅಶ್ವಿನಿ ಗೌಡ ವರ್ಸಸ್ ಜಾನ್ವಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿ ಇರೋಕ್ಕೆ ಯಾರು ತುಂಬಾ ಅರ್ಹರು ಅಂತಂದ್ಬಿಟ್ಟು ವಾದ, ಅಂದ್ರೆ ಡಿಬೇಟ್, ಸಂವಾದ ಮಾಡ್ಬೇಕಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಇದು ಟಾಸ್ಕ್ ಅಂತೂ ತುಂಬಾನೇ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಪ್ರತಿಯೊಬ್ರು ಕೂಡ ವಾದ ಮತ್ತೆ ವಿವಾದ ಏನಿದೆ ಅದನ್ನ ತುಂಬಾ ಚೆನ್ನಾಗಿ ಮಾಡ್ಕೊಂಡ್ರು, ಡಿಬೇಟ್ ಮಾಡ್ಕೊಂಡ್ರು. ಈಗ ಅಶ್ವಿನಿ ಗೌಡವ್ರಿಗೆ ಏನಾಯ್ತು ಅಂತಂದ್ರೆ, ಮತ್ತೆ ಅಶ್ವಿನಿ ಗೌಡವ್ರಿಗೆ ಜಾನ್ವಿಗೆ ಇಬ್ರವ್ರಿಗೂ ಏನಾಯ್ತು ಅಂದ್ರೆ, ಬುದ್ಧನಿಗೆ ಈಗ ಬೋಧಿ ವೃಕ್ಷದ ಕೆಳಗಡೆ ಜ್ಞಾನೋದಯ ಆಯ್ತು. ಆದ್ರೆ ಇಲ್ಲಿ ಇಬ್ರಿಗೂ ಕೂಡ ಜ್ಞಾನೋದಯ ಯಾವಾಗ ಆಯ್ತು ಅಂತಂದ್ರೆ, ಸದ್ಯ ಇವಾಗ ಒಂದು ಡಿಬೇಟ್, ಒಂದು ಸಂವಾದ ಏನ್ ಕೊಟ್ರು ಇದರಲ್ಲಿ ಇಬ್ರಿಗೂ ಕೂಡ ಜ್ಞಾನೋದಯ ಆಗಿದೆ. ಆಲ್ಮೋಸ್ಟ್ ಈ ಒಂದು ಡಿಬೇಟ್ ನಡೆಯೋಕ್ಕೂ ಮುಂಚೆ, ಸಂವಾದ ಮಾಡಬೇಕು ಅಂತ ಹೇಳೋಕ್ಕೂ ಮುಂಚೆನೆ ಜಾನ್ವಿ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮಿಬ್ಬರ ಮಧ್ಯ ಏನೇ ನಡೆದ್ರು ಕೂಡ ನಾವು ಆಮೇಲೆ ಇಲ್ಲಿ ಸರಿ ಹೋಗ್ತೀವಿ ಅಂತ ಹೇಳಿದ್ರು. ಆಲ್ಮೋಸ್ಟ್ ಈಗಷ್ಟೇ ಒಂದು 2-3 ಅವರ್ ಹಿಂದೆ ಇಲ್ಲಿ ಒಂದು ಪ್ರೋಮೋ ಕೂಡ ಇಲ್ಲಿ ಬಿಟ್ಟಿದ್ರು. ಜಾನ್ವಿ ಅವರು ಕೂಡ ಇಲ್ಲಿ ಕಣ್ಣೀರು ಹಾಕೊಂಡು ಕುತ್ಕೊಂಡಿದ್ದಾರೆ. ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಕಣ್ಣೀರು ಹಾಕೊಂಡು ಕೂತಿದ್ದಾರೆ. ಇಬ್ರು ಕೂಡ ಇಲ್ಲಿ ದೂರ ಆಗೋಗಿದ್ದಾರೆ. ಆಲ್ಮೋಸ್ಟ್ ಕೆಲವೊಬ್ಬರಿಗೆ ಇದರಿಂದ ಖುಷಿ ಸಿಕ್ಕಿರುತ್ತೆ, ಕೆಲವೊಬ್ರು ಬೇಜಾರು ಕೂಡ ಇಲ್ಲಿ ಮಾಡ್ಕೊಂಡಿರ್ತಾರೆ. ಆಲ್ಮೋಸ್ಟ್ ಇವರಿಬ್ರು ಸ್ವಲ್ಪ ದೂರವಾಗಿ ಆಟ ಆಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಏನಕ್ಕೆ ಅಂತಂದ್ರೆ, ಆಲ್ಮೋಸ್ಟ್ ಒಬ್ರಿಗೆ ಒಬ್ರು ಬಕೆಟ್ ಹಿಡಿತಿದ್ದಾರೆ, ಚಮಚಾಗಿರಿ ಮಾಡ್ತಿದ್ದಾರೆ, ಛತ್ರಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಇವ್ರ ಮೇಲೆ ತುಂಬಾ ಒಂದು ಅಪವಾದಗಳು ಇತ್ತು. ಆದ್ರೆ ಇಬ್ಬರಿಗೂ ಕೂಡ ಸದ್ಯ ಇವಾಗ ಬುದ್ಧಿ ಬಂದಿದೆ ಅಂತ ಅಂದ್ಬಿಟ್ಟು ಅನ್ನಿಸ್ತದೆ. ಅದರಲ್ಲೂ ಸಿಕ್ಕಾಪಟ್ಟೆ ಇಲ್ಲಿ ಹರ್ಟ್ ಆಗಿರೋದು ಜಾನ್ವಿ ಅವರು. ಮಾತಾಡ್ಬೇಕಾದ್ರೆ ಏನೋ ಮಾತಾಡ್ಬಿಟ್ರು, ಆದ್ರೆ ಇದಕ್ಕೆ ಇಲ್ಲಿ ಕಾವ್ಯ ಅವರು ಸ್ವಲ್ಪ ಸಮಾಧಾನ ಮಾಡ್ತಾ ಇದ್ದಾರೆ. ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಯಾರು ಸಮಾಧಾನ ಚೆನ್ನಾಗಿ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಒಂದು ಫ್ರೆಂಡ್ಶಿಪ್ಪು ಹಾಳಾಗಬೇಕು ಅಂತಂದ್ರೆ ಕೇವಲ ಒಂದೇ ಒಂದು ಮಾತು ಇದ್ರೆ ಸಾಕು. ಅಂದ್ರೆ ತಪ್ಪಾಗಿ ಮಾತಾಡೋದು, ಮಾತು ಅಂದ್ರೆ ತಪ್ಪಾಗಿ ಮಾತಾಡಿದ್ರೆ ಸಾಕು. ಅದನ್ನ ತುಂಬಾನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಮಾತನ್ನ. ಯಾಕಂದ್ರೆ ಎಷ್ಟೇ ಒಳ್ಳೆ ಮಾತುಗಳು ಇವರಿಬ್ಬರ ಮಧ್ಯೆ ಎಷ್ಟೊಂದು ಒಳ್ಳೆ ಮಾತುಗಳು ಇಲ್ಲಿ ನಡೆದಿತ್ತು, ಸಂವಾದಗಳು ನಡೆದಿತ್ತು. ಆದ್ರೆ ಒಬ್ರಿಗೆ ಒಬ್ರು ತುಂಬಾ ಚೆನ್ನಾಗಿ ಸ್ಟ್ಯಾಂಡ್ ತಗೊಂಡಿದ್ರು. ಆದ್ರೆ ಒಂದು ಫ್ರೆಂಡ್ಶಿಪ್ ಅಂತ ಬಂದಾಗ ಬೇಡದೇ ಇರೋ ಮಾತುಗಳನ್ನ ಇಲ್ಲಿ ಆಡಿದಾಗ ಅವ್ರು ಹೇಳಿದ್ರು ಸಂವಾದ ಮಾಡಿ, ನಿನಗಿಂತ ನಾನು ಏನಕ್ಕೆ ಬೆಟರು ಅಂತ ಅಂದ್ಬಿಟ್ಟು ಪ್ರೂವ್ ಮಾಡ್ಕೊಂಡು ವಾದ ಮಾಡಿ ಅಂತ ಹೇಳಿದ್ರು. ಇಬ್ರು ಕೂಡ ಇಲ್ಲಿ ಅತಿರೇಕಕ್ಕೆ ಹೋದ್ರು. ಆದ್ರೆ ಫಸ್ಟಿಗೆ ಇಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಶುಗರ್ ಕೋಟಿಂಗ್ ಅಂತಾರಲ್ಲ ಆ ರೀತಿಯಾಗಿ ಇಲ್ಲಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಿಗ್ ಬಾಸ್ ಮಧ್ಯಕ್ಕೆ ಬಂದ್ಬಿಟ್ಟು ನೀವು ಮಾತಾಡ್ತಿರೋದು ಸಂವಾದ ಅಲ್ಲ, ಒಬ್ರು ಸ್ಟ್ಯಾಂಡ್ ತಗೊಳ್ಳೋ ರೀತಿ ಇದೆ ಅಂತ ಅಂದ್ಬಿಟ್ಟು ಅಂದ್ರು. ಆ ನಂತರ ಇಬ್ರು ಕೂಡ ಮಾತಾಡೋ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಇಲ್ಲಿ ನಿಜವಾದ ಒಂದು ಮುಖವಾಡ ಹಾಕೊಂಡು ಬದುಕ್ತಾ ಇದ್ರಲ್ಲ ಇಬ್ರು ಕೂಡ, ಆ ಒಂದು ಮುಖವಾಡ ಈಚೆ ಬಂದಿದೆ. ಸದ್ಯ ಇವರಿಬ್ಬರದು ಡಿಬೇಟ್ ಒಂಥರ ಆಯ್ತು ಅಂತಂದ್ರೆ, ಈಗೇನೋ ಬಿಡಿ ಇದ್ರಲ್ಲಿ ಯಾರು ಮೊಸಳೆ ಕಣ್ಣೀರ್ ಹಾಕ್ತಿದ್ದಾರೆ, ಯಾರು ಮೊಸಳೆ ಕಣ್ಣೀರ್ ಹಾಕ್ತಾನ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಅಶ್ವಿನಿ ಗೌಡ ಅವರು ಹೋಗ್ಬಿಟ್ಟು ಇಲ್ಲಿ ರಾಶಿಕ್ ಅವ್ರ ಹತ್ರ ಹೇಳ್ತಾ ಇರ್ತಾರೆ, ನನಗೆ ಇಷ್ಟು ದಿವಸ ಅರ್ಥನೇ ಆಗಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಇಷ್ಟು ದಿವಸ ಅರ್ಥ ಆಗಲಿಲ್ಲ ಅನ್ನೋಕ್ಕೆ ಇವ್ರು ಯಾರು ಹೇಳಲೇ ಇಲ್ವಾ. ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಕೂಡ ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಇವ್ರು ಹೇಗಿದ್ರು ಅಂತಂದ್ರೆ, ನಮ್ಮಿಬ್ಬರನ್ನ ಇಲ್ಲಿ ಯಾರೂ ಕೂಡ ಬೇರೆ ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಂತಿದ್ರು. ಸದ್ಯ ಇವಾಗ ಇವರಿಬ್ರು ಅವ್ರಗಳ ಮಾತಿಂದನೇ ಇಲ್ಲಿ ದೂರ ಆಗಿದ್ದಾರೆ. ಒಂದು ಪಕ್ಷ ಬೇರೆ ಯಾರಾದರೂ ದೂರ ಮಾಡಿದ್ರೆ, ಇಲ್ಲ ನಾವು ಅವರಿಂದ ಇಲ್ಲಿ ದೂರ ಆದ್ವಿ ಅಂತ ಹೇಳ್ಕೊಂತಿದ್ರು. ಈಗ ಅವ್ರು ಏನೊಂದು ಮಾತುಗಳನ್ನ ಆಡಿದ್ರು, ಆ ಮಾತಿಂದ ಇಲ್ಲಿ ದೂರ ಆಗಿದ್ದಾರೆ. ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳಿದ್ರು, ನಿಮ್ಮ ಒಂದು ಫ್ರೆಂಡ್ಶಿಪ್ ಇಂದ ನನ್ನ ಆಟಕ್ಕೂ ಇಲ್ಲಿ ಬಂದಿದೆ, ಮತ್ತೆ ಆಟ ಆಡಕ್ಕೆ ಇಲ್ಲಿ ತೊಂದರೆ ಆಗ್ತದೆ ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಮಾತಾಡ್ಬೇಕಾದ್ರೆ ಎಲ್ರಿಗೂ ಕೂಡ ಮಾತು ಬಂದೇ ಬರುತ್ತೆ. ಆದ್ರೆ ಅಶ್ವಿನಿ ಗೌಡ ಅವ್ರು ಏನಪ್ಪಾ ಮಾಡಿದ್ರು ಅಂತಂದ್ರೆ, ಈಗ ಬಟ್ಟೆ ವಿಚಾರ ಬಂತು, ಆಲ್ಮೋಸ್ಟ್ ಮೇಕಪ್ ಮಾಡ್ಕೊಂಡಿರ್ಬೋದು, ಮತ್ತೆ ಇಲ್ಲಿ ಬಟ್ಟೆ ವಿಚಾರ ಇರ್ಬೋದು, ಈ ರೀತಿಯಾಗಿ ಮಾತುಕತೆ ಬಂದಾಗ ಇಲ್ಲಿ ಜಾನ್ವಿ ಅವ್ರಿಗೂ ಹರ್ಟ್ ಆಯ್ತು, ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೂ ಹರ್ಟ್ ಆಯ್ತದೆ. ಅಶ್ವಿನಿ ಗೌಡರೇ ಸ್ವಲ್ಪ ಇಲ್ಲಿ ಗೆದ್ರು ಅಂತಂದ್ಬಿಟ್ಟು ಅನ್ಸುತ್ತೆ. ಇಲ್ಲಿ ಮೇಕಪ್ಗೆ ಜಾಸ್ತಿ ಆದ್ಯತೆ ಕೊಡ್ತೀರಾ, ಹಾಗೆ ಹೀಗೆ ಇನ್ನರ್ ಬ್ಯೂಟಿ ಔಟರ್ ಬ್ಯೂಟಿ ಅಂತೆಲ್ಲ ಮಾತಾಡಿದ್ರು. ಅವಾಗ ಇಲ್ಲಿ ಜಾನ್ವಿ ಅವ್ರಿಗೆ ಉರಿ ಹತ್ತಿ ಅವರ ಒಂದು ಒಳಗಡೆ ಏನು ಇಷ್ಟು ದಿವಸ ಕುದೀತಿತ್ತೋ ಅದನ್ನ ಈಚೆ ತೆಗೆದ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಷ್ಟೇ ಮುಖವಾಡ ಹಾಕೊಂಡ್ರು ಕೂಡ ಒಂದೊಂದು ಟೈಮಲ್ಲಿ ಅದು ಈಚೆ ಬಂದೇ ಬರುತ್ತೆ. ಸದ್ಯ ಇವಾಗ ಇಬ್ರಿಗೂ ಕೂಡ ಜ್ಞಾನೋದಯ ಆದ್ರೆ ಚೆನ್ನಾಗಿ ಇದ್ದೇ ಇರುತ್ತೆ ಅಂತ ನನಗನ್ನಿಸ್ತದೆ. ಒಂದು ವೇಳೆ ಇದೆಲ್ಲ ಮುಗ್ದಿದ ತಕ್ಷಣ ಇಲ್ಲ ಬಿಡು ನಾವಿಬ್ರು ಹಂಗೆ ಇರೋಣ ಅಂತಂದ್ರೆ ಬೇಗನೆ ಇಲ್ಲಿ ಹೊರಗಡೆ ಬರೋದು ಕನ್ಫರ್ಮ್ ಅಂತ ಗೊತ್ತಾಗ್ತದೆ. ಆದ್ರೆ ಅಶ್ವಿನಿ ಗೌಡ ಅವರು ಕೂಡ ಇಲ್ಲಿ ರಾಶಿಕ್ ಅವ್ರ ಹತ್ರ ಹೇಳ್ತಾರೆ, ಇಲ್ಲಿ ಜಾನ್ವಿದು ಏನ್ ಪ್ಲಾನ್ ಇತ್ತೋ, ಮೈಂಡ್ ಗೇಮ್ ಇತ್ತೋ, ಇವಾಗ ನನಗೆ ಒಂದು ಕತೆ ಹೇಳೋದ್ರಲ್ಲ ಅದ್ರಲ್ಲಿ ಗೊತ್ತಾಯ್ತು ಅಂತಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ಜಾನ್ವಿ ಅವರು ಆಮೆ ಮೊಲದ್ದು ಮತ್ತೆ ಕತೆ ಹೇಳ್ತಾರೆ. ಇಲ್ಲಿ ಯಾರು ಬೇಗ ಹೋಗ್ತಿದ್ದಾರೆ, ಆ ನಂತರ ಯಾರು ಲೇಟಾಗಿ ಹೋಗ್ತಾರೆ ಅಂತ ಅಂದ್ಬಿಟ್ಟು ಈ ಒಂದು ಕತೆದು ಅರ್ಥ ಇದೆ. ಅಂದ್ರೆ ಇಲ್ಲಿ ಫಸ್ಟ್ ಮೂವ್ ಮಾಡ್ತಿದೀವಿ, ಆದ್ರೆ ಏನಕ್ಕೆ ನೀನು ಬಿಗ್ ಬಾಸ್ ಮನೆಯಿಂದ ಈಚೆ ಹೋಗಕ್ಕೆ ನಾವು ಮೂವ್ ಮಾಡ್ತಿದೀವಿ, ನಾವಿಲ್ಲಿ ಆಟನ ಆಮೇಲೆ ನಿಧಾನಕ್ಕೆ ಗೆಲ್ಕೊಂಡು ಬರ್ತೀವಿ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವ್ರು ಅರ್ಥ ಮಾಡ್ಕೊಂಡ್ರು. ಇದು ಕತೆ ಕೂಡ ಅದೇ ರೀತಿ ಇದೆ. ಇಲ್ಲಿ ಪ್ರತಿಯೊಬ್ರು ಕೂಡ ಅದೇ ರೀತಿ ಮಾಡಬೇಕಾಗಿದೆ. ಯಾಕಂತಂದ್ರೆ ಇಷ್ಟು ಜನ ಕಂಟೆಸ್ಟೆಂಟ್ಗಳು ಕೂಡ ಬಿಗ್ ಬಾಸ್ ಅಲ್ಲಿ ಗೆಲ್ಲಕ್ಕಾಗಲ್ಲ, ಗೆಲ್ಲೋದು ಯಾರನ್ನ ಒಬ್ರೇ ಒಬ್ರು. ಅದನ್ನ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಅಶ್ವಿನಿ ಗೌಡ ಅವರು ಈಗ ಹೇಳಿದ್ರು, ಜಾನ್ವಿ ಅವರ ಒಂದು ಮೈಂಡ್ ಗೇಮು ಈ ರೀತಿ ಇದೆ ಅಂತ ಅಂದ್ಬಿಟ್ಟು ಸದ್ಯ ಇವಾಗ ಅರ್ಥ ಮಾಡ್ಕೊಂಡು ರಾಶಿಕ್ ಅವ್ರ ಹತ್ರ ಹೇಳ್ತಿದ್ದಾರೆ. ಜಾನ್ವಿ ಅವರು ಕೂಡ ಇಲ್ಲಿ ಕಣ್ಣೀರ್ ಹಾಕ್ತಿದ್ದಾರೆ. ಇವರಿಬ್ರದ್ದು ಡಿಬೇಟ್ ಒಂಥರ ಆದ್ರೆ, ಇಲ್ಲಿ ಗಿಲ್ಲಿ ನಟ ಅವ್ರದ್ದು ಮತ್ತೆ ಚಂದ್ರಪ್ರಭಾ ಅವ್ರದ್ದು ಆಲ್ಮೋಸ್ಟ್ ಚಂದ್ರಪ್ರಭಾ ಅವರು ಸಿಕ್ಕಾಪಟ್ಟೆಯಲ್ಲಿ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಗೊತ್ತಾಗ್ತದೆ.
ಇಲ್ಲಿ ಮೇಯ್ನ್ ಆಗಿ ಒಂದು ಪಾಯಿಂಟ್ ಏನಪ್ಪ ಇಷ್ಟ ಆಗುತ್ತೆ ಅಂತಂದ್ರೆ ಇಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳನ್ನ ಸೆಲೆಕ್ಟ್ ಮಾಡಿದ್ದು. ಅದಕ್ಕೋಸ್ಕರನೇ ಇಲ್ಲಿ ಜಾನ್ವಿ ವರ್ಸಸ್ ಅಶ್ವಿನಿ ಗೌಡ ಅವ್ರು ಬಿದ್ದಿದ್ದು. ಮತ್ತೆ ಇಲ್ಲಿ ಇವಾಗ ಗಿಲ್ಲಿ ನಟ ಅವರು ಚಂದ್ರಪ್ರಭು ಅವ್ರದ್ದು ಇವರಿಬ್ಬರದು ಒಂದು ಸಂವಾದ ಏನಿತ್ತು ಈಗ ತುಂಬಾ ಚೆನ್ನಾಗಿ ಆಯ್ತು. ಇದು BB ಚರ್ಚಾ ಸ್ಪರ್ಧೆ ಅಂತ ಅಂದ್ಬಿಟ್ಟು ಕೊಟ್ಟಿರೋದು. ಸ್ವಲ್ಪ ಓವರ್ ಆಗಿ ಇಲ್ಲಿ ಚಂದ್ರಪ್ರಭು ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಅನಿಸ್ತದೆ. ಇಲ್ಲಿ ಅವ್ರು ಮೇನ್ ಆಗಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಬೇರೆ ಯಾರಾದ್ರೂ ಏನನ್ನ ಹೇಳಿರ್ತಾರಲ್ಲ ಅದನ್ನ ನೀಟಾಗಿ ಕೋಟಿಂಗ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಕಾಪಿ ಪೇಸ್ಟ್ ಮಾಡ್ತಾರೆ. ಅಂದ್ರೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಂತಾರಲ್ಲ, ಅಲ್ಲಿ ಪೊಲೀಸ್ ಸ್ಟಾಪ್ ಇದ್ರೆ ಕಾಮ ಹಾಕೋದು, ಇಲ್ಲ ಅಂತಂದ್ರೆ ಬೇರೆ ರೀತಿ ಮಾಡ್ಕೊಂಡು ಮಾಡ್ತಾ ಇದಾರೆ. ಇಲ್ಲಿ ಚಂದ್ರಪ್ರಭು ಅವ್ರು ಹೇಳ್ತಾರೆ ಗಿಲ್ಲಿ ಅವ್ರಿಗೆ ಬರೀ ಹೀಯಾಡಿಸ್ಕೊಂಡು ಕಾಮಿಡಿ ಮಾಡ್ತಾ ಇದೀಯಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಇದನ್ನ ಇಲ್ಲಿ ಅಶ್ವಿನಿ ಗೌಡ ಅವರು ಫಸ್ಟೇ ಹೇಳಿದ್ರು, ನೀನು ಹೀಯಾಡಿಸ್ಕೊಂಡು ಇಲ್ಲಿ ಕಾಮಿಡಿ ಮಾಡ್ತಾ ಇದೀಯಾ, ತುಳಿಯೋಕ್ಕೆ ಪ್ರಯತ್ನ ಪಡ್ತಾ ಇದೀಯಾ ಅಂತ ಅಂದ್ಬಿಟ್ಟು ಹೇಳಿದ್ರು. ಈ ಒಂದು ಡೈಲಾಗ್ಗಳನ್ನ ಕೇಳಿ ಕೇಳಿ ತುಂಬಾನೇ ಬೋರ್ ಆಗ್ಬಿಡಿದೆ. ಸ್ವಲ್ಪ ಯಾವ್ದನ್ನ ಹೊಸ ಡೈಲಾಗ್ಗಳಿದ್ರೆ ಸ್ವಲ್ಪ ಇಲ್ಲಿ ಚಂದ್ರಪ್ರಭು ಅವರು ಟ್ರೈ ಮಾಡಬೇಕು. ಯಾಕಂದ್ರೆ ಅವರು ಹೇಳ್ತಿರೋ ರೀತಿನೇ ಆ ಥರ ಇದೆ. ಇಲ್ಲಿ ಹೀಯಾಡಿಸ್ಕೊಂಡು ಕಾಮಿಡಿ ಮಾಡ್ತಾ ಇದೆಯಾ ಅಂತಂದ್ಬಿಟ್ಟು ನಮಗೇನೋ ಹಾಗೆ ಅನ್ನಿಸ್ಲಿಲ್ಲ. ಮತ್ತು ಇದು ಕಾಮಿಡಿ ಶೋ ಅಲ್ಲ ಅಂತಂದ್ಬಿಟ್ಟು ಹೇಳಿದ್ರು. ಅಂದರೆ ಯಾವ್ದಾನ ಒಂದು ರಿಯಾಲಿಟಿ ಶೋ ಇದ್ರೆ ಇಲ್ಲಿ ಕಾಮಿಡಿ ಮಾಡಲೇಬಾರ್ದಾ? ಮತ್ತು ಇನ್ನೊಂದು ಮೇನ್ ಪಾಯಿಂಟ್ ಏನಪ್ಪ ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಅಂದರೆ ನಗು ಒಂದೇ ಅಲ್ಲ ಅಂತಂದ್ಬಿಟ್ಟು ಹೇಳಿದ್ರು. ನಗು ಒಂದೇ ಅಲ್ಲ ಅಂತಂದರೆ ಇನ್ನೇನು ಕಸ ಗುಡಿಸ್ಕೊಂಡು ಪಾತ್ರೆ ತೊಳ್ಕೊಂಡು ಯಾರನ್ನ ಏನಾದರೂ ಹೇಳಿದ್ರೆ ಅದಕ್ಕೆ ಸರಿ ಅಂದ್ಕೊಂಡು ಇರಬೇಕಾ? ಅದೇ ಹೇಳಲ್ವಾ, ಕೆಲವೊಬ್ರು ಎಷ್ಟೇ ಸ್ನೇಹಿತರಾಗಿದ್ರು ಕೂಡ ಮುಂದೆ ಒಂಥರ ಹಿಂದೆ ಒಂಥರ ಶಕುನಿ ಆಟಗಳನ್ನ ಇಲ್ಲಿ ಆಡ್ತಾರೆ ಅಂತಾರಲ್ಲ, ಶಕುನಿ ಆಟನ ಇಲ್ಲಿ ಚಂದ್ರಪ್ರಭು ಅವರು ಮೇ ಬಿ ಆಡ್ತಿರ್ಬೋದು ಅಂತ ಕೂಡ ಇಲ್ಲಿ ಬಂದ್ಬಿಡುತ್ತೆ. ಇಲ್ಲಿ ಅಶ್ವಿನಿ ಗೌಡ ಅವ್ರ ಜೊತೆ ಯಾವಾಗ ಸೇರಿದ್ರು ಮೇನ್ ಆಗಿ ಇಲ್ಲಿ ಒಂದು ಗಿಲ್ಲಿ ನಟ ಅವ್ರದ್ದು ಗಡ್ಡ ಮೀಸೆ ಏನು ಹೋಯ್ತೋ ಬಿಡಿ, ಫಸ್ಟ್ ಟೈಮ್ ಮಾಡಿದಾಗ ತುಂಬ ಚೆನ್ನಾಗಿ ಮಾಡಿದ್ರು. ಆದರೆ ಅಶ್ವಿನಿ ಗೌಡ ಅವ್ರ ಜೊತೆ ಸೇರ್ಕೊಂಡು ಪ್ಲ್ಯಾನ್ ಮಾಡಿ ಇಲ್ಲಿ ಮೀಸೆನ ಬೋಳ್ಸಿದ್ರು. ಆದರೂ ಕೂಡ ಇಲ್ಲಿ ಗಿಲ್ಲಿ ನಟ ಅವ್ರ ಫ್ಯಾನ್ಸ್ ಏನೂ ಬಿಡಲಿಲ್ಲ. ಆಲ್ಮೋಸ್ಟು ಕೆಂಪೇಗೌಡ ಗೆಟಪ್ನಲ್ಲಿ ಕಾಣಿಸ್ದಾಗ ಆ ಒಂದು ಮೀಸೆ ಕೆಂಪೇಗೌಡ ಸ್ಟೈಲಲ್ಲಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಆದರೆ ಮೀಸೆ ತೆಗೆದಾದ್ಮೇಲೆ ಇಲ್ಲಿ ಸ್ಪರ್ಶ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವ್ರು ಯಾವ ರೀತಿ ಕಾಣಿಸ್ತಾ ಇದ್ದಾರೋ ಆ ರೀತಿಯಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಅದೇ ಹೇಳಲ್ವಾ, ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಇಷ್ಟ ಆದಾಗ ವ್ಯಕ್ತಿ ತುಂಬ ಚೆನ್ನಾಗೇ ಕಾಣಿಸ್ತಾರೆ. ಆದರೆ ಚಂದ್ರಪ್ರಭು ಅವ್ರಿಗೆ ಅಸಹ್ಯ ಮಾಡಬೇಕು ಅನ್ನೋದೇ ಇಲ್ಲಿ ಗಿಲ್ಲಿ ನಟ ಅವ್ರನ್ನ ಇದ್ದಿದ್ದು ಚಂದ್ರಪ್ರಭು ಅವ್ರ ಮೈಂಡಲ್ಲಿ. ಇದ್ರ ಬಗ್ಗೆ ಇಲ್ಲಿ ಸ್ವತಃ ಅವ್ರ ತಂದೆ ಆಗಲಿ ತಾಯಿ ಆಗಲಿ ದೊಡ್ಡಪ್ಪ ಆಗಲಿ ತುಂಬ ಬೇಜಾರು ಮಾಡ್ಕೊಂಡ್ರು. ಏನೇ ಒಂದು ರಿಯಾಲಿಟಿ ಶೋ ಇರ್ಬೋದಪ್ಪ, ಆದರೆ ಈ ರೀತಿ ಯಾಕೆ ಮಾಡಬೇಕಿತ್ತು ನನ್ನ ಮಗನಿಗೆ ಅಂತಂದ್ಬಿಟ್ಟು ಹೇಳಿದ್ದಾರೆ. ಆ ಒಂದು ಫುಟೇಜ್ಗಳು ಕೂಡ ಮತ್ತು ಆ ಒಂದು ವಿಡಿಯೋಗಳು ಕೂಡ ನಾವಿಲ್ಲಿ ಪ್ರಸಾರ ಮಾಡಿದ್ದೀವಿ. ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ, ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಕೆಲವೊಬ್ರು ಹೇಳ್ತಾರೆ ಹೌದು ರಿಯಾಲಿಟಿ ಶೋಗೆ ಬಂದಮೇಲೆ ಏನು ಬೇಕಾದರೂ ಇಲ್ಲಿ ಮಾಡ್ತಾರೆ, ಅದು ಅವ್ರವ್ರ ಇಚ್ಛೆ ಅಂತಂದ್ಬಿಟ್ಟು. ಆದರೆ ಅವ್ರಿಗೂ ಅಂತ ಒಂದು ಕುಟುಂಬ ಅಂತ ಇರುತ್ತಲ್ಲ, ಇದನ್ನಲ್ಲಿ ಚಂದ್ರಪ್ರಭು ಅವರು ಯೋಚನೆ ಮಾಡಲ್ಲ, ಒಟ್ಟಲ್ಲಿ ನಾನು ಮಾಡಿದ್ದೆ ಸರಿ ಅಂತಂದ್ಬಿಟ್ಟು ಇಲ್ಲಿ ವಾದ ಕೂಡ ಮಾಡಿದ್ರು. ಆದರೆ ಇಲ್ಲಿ ಅವ್ರು ಹೇಳಿದ್ದೇನಪ್ಪ ಅಂತಂದರೆ ರಿಯಾಲಿಟಿ ಶೋನಲ್ಲಿ ನಗು ಒಂದೇ ವರ್ಕ್ ಆಗಲ್ಲ ಅಂತ ಕೂಡ ಇಲ್ಲಿ ವಾದ ಮಾಡ್ತಾರೆ. ಗಿಲ್ಲಿ ನಟ ಅವರು ಇಲ್ಲಿ ತುಂಬಾನೇ ಓವರ್ಟೇಕ್ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಕೂಡ ಇಲ್ಲಿ ಚಂದ್ರಪ್ರಭು ಅವರು ಹೇಳ್ತಾರೆ. ಏನು ಓವರ್ಟೇಕ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ಬಟ್ ತುಂಬ ಪರ್ಸ್ನಲ್ ಆಗಿ ಹೋಗಿದ್ದೇನಪ್ಪ ಅಂತಂದರೆ ಈಗ ರಿಯಾಲಿಟಿ ಶೋ ಅಂತಂದ್ಮೇಲೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಒಂದು DKD ಇರ್ಬೋದು, ಇಲ್ಲ ಅಂತಂದರೆ ಕಾಮಿಡಿ ಶೋ ಇರ್ಬೋದು. ಗಿಲ್ಲಿ ನಟ ಅವರು ಇಲ್ಲಿ ಕಾಮಿಡಿ ಮಾಡ್ಕೊಂಡೇ ಬಂದಿದ್ದಾರೆ. ಎಲ್ರಿಗೂ ಕೂಡ ಗೊತ್ತು ಅವರು ಕಾಮಿಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಅದ್ರ ಜೊತೆ ಇಲ್ಲಿ ಇವಾಗ ಯಾರಾದರೂ ಪೇರ್ ಅಂತ ಕೊಟ್ಟಾಗ ನಾವು ಅವ್ರ ಜೊತೆ ಮಾತಾಡಲೇಬೇಕಾಗತ್ತೆ. ಇಲ್ಲಿ ಪ್ರತಿಯೊಂದು ಶೋನಲ್ಲೂ ಕೂಡ ನೀನು ನಿನ್ನ ಒಂದು ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಹುಡುಗಿರ್ನ ಯೂಸ್ ಮಾಡ್ಕೊಂಡಿದೀಯಾ ಅಂತಂದ್ಬಿಟ್ಟು ಇಲ್ಲಿ ಯೂಸ್ ಮಾಡಿದ್ರು. ಅದಕ್ಕೆ ಇಲ್ಲಿ ಗಿಲ್ಲಿ ನಟ ಅವರು ಕೂಡ ಇಲ್ಲಿ ಹೇಳಿದ್ರು, ಈ ಒಂದು ಶೋ ಬಗ್ಗೆ ಮಾತಾಡು, ನಾನು ಬೇರೆ ಶೋಗಳು ಏನು ಮಾಡಿದ್ದೀನಿ ಅದ್ರ ಬಗ್ಗೆ ಮಾತಾಡಬೇಡ ಅಂತ ಹೇಳಿದ್ರು. ಅದೇ ಹೇಳಲ್ವಾ, ಒಂದೊಂದ್ಸತಿ ಹೇಳಿದಾಗ ಅವ್ರ ಬುಡಕ್ಕೆ ಬಂದಿದ್ದ ತಕ್ಷಣ ಇಲ್ಲಿ ಬೇಕಾದಂಗೆ ಇಲ್ಲಿ ಮಾತಾಡ್ಬಿಡ್ತಾರೆ, ಬಾಯಿಗೆ ಲಗಾಮ್ ಇರಲ್ಲ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಇಲ್ಲಿ ಚಂದ್ರಪ್ರಭು ಅವರು ಮಾತಾಡಿದ್ರು. ಆಲ್ಮೋಸ್ಟ್ ಇಲ್ಲಿ ನಗು ಅನ್ನೋದು ಇನ್ನೊಬ್ರು ಮುಖದಲ್ಲಿ ತರ್ಸೋದು ತುಂಬಾನೇ ಕಷ್ಟ ಇರುತ್ತೆ. ಏನಕ್ಕೆ ಅಂತಂದ್ರೆ ಅಳು ಅಂತಂದ್ರೆ ಇವಾಗ ಒಂದು ಆಲ್ಮೋಸ್ಟ್ ಜಗಳಾಡಿದ ತಕ್ಷಣ ಈಸಿಯಾಗಿ ಬಂದ್ಬಿಡುತ್ತೆ, ಬಟ್ ನಗು ಅನ್ನೋದು ಆ ರೀತಿ ಬರೋದೇ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅವ್ರವ್ರದೇ ಆದ ಒಂದು ವ್ಯಕ್ತಿತ್ವ ಅನ್ನೋದು ಇದ್ದೇ ಇರುತ್ತೆ. ಇಲ್ಲಿ ಚಂದ್ರಪ್ರಭು ಅವರು ಕೂಡ ಇಲ್ಲಿ ಕಾಮಿಡಿ ಸೆಕ್ಷನ್ ಇಂದಾನೆ ಬಂದಿದ್ದಾರೆ. ಅದೇ ಕಾಮಿಡಿಲಿ ವರ್ಕ್ ಆಗಲ್ಲ, ನೀನು ಹೀಯಾಡ್ಸ್ಕೊಂಡು ಕಾಮಿಡಿ ಮಾಡ್ತೀಯಾ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ ಗಿಲ್ಲಿ ನಟ ಅವ್ರಿಗೆ. ಆದರೆ ಕೆಲವೊಂದು ವರ್ಡ್ಸ್ಗಳು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತಾ ಇದ್ದಾರೆ ಚಂದ್ರಪ್ರಭು ಅವರು. ಅದು ತುಂಬಾನೇ ಓವರ್ಟೇಕ್ ಮಾಡ್ತಿದ್ಯಾ, ತುಂಬ ಓವರಾಗಿ ಹೋಗ್ತಿದ್ಯಾ, ಇದು ನಿನಗೆ ಸರಿ ಇಲ್ಲ ಅಂತ ಕೂಡ ಇಲ್ಲಿ ಹೇಳಿದ್ರು. ಒಟ್ಟಿನಲ್ಲಿ ಹೇಗೋ ಬಂದ್ಬಿಟ್ಟಿದ್ಯಾ, ನಿನ್ನ ಬೇಳೆಕಾಳು ಬೇಯಿಸ್ಕೊಳ್ಳೋಕೆ ಇಲ್ಲಿ ಹುಡುಗಿನ ಯೂಸ್ ಮಾಡ್ಕೊತಿದ್ಯಾ ಅಂತೆಲ್ಲ ಮಾತಾಡಿದ್ದಾರೆ. ನೋಡೋಣ, ಇಲ್ಲಿ ಅವರು ಕೂಡ ಹುಡುಗಿನ ಯೂಸ್ ಮಾಡ್ಕೊಂಡೆ ಸ್ವಲ್ಪ ಇಲ್ಲಿ ಬೇಳೆಕಾಳು ಬೇಯಿಸ್ಕೊಂಡಿದ್ದು ಅಂತ ಅಂದ್ಬಿಟ್ಟು ಗಿಲ್ಲಿ ಅವರಂತೂ ಬಿಡ್ಲೇ ಇಲ್ಲ, ಸಕ್ಕತ್ತಾಗಿ ಪಂಚಿಂಗ್ ಡೈಲಾಗ್ ಎಲ್ಲ ಇಲ್ಲಿ ಕೊಟ್ಟರು. ಆದರೆ ಇದ್ರ ಬಗ್ಗೆ ಧ್ರುವಂತ್ ಅವ್ರು ಕೂಡ ಇಲ್ಲಿ ಬಂದ್ಬಿಟ್ಟು ಎಲ್ಲ ಇವತ್ತೊಂದು ಡಿಬೇಟ್ ಏನು ಮುಗಿಯುತ್ತೆ, ಸಂವಾದ ಏನು ಮುಗಿಯುತ್ತೆ, ಇಲ್ಲಿ ಗಿಲ್ಲಿ ನಟ ಅವರು ಏನು ಮಾಡ್ತಾ ಇದ್ದಾರೆ ಅದು ವರ್ಕ್ ಆಗ್ತಿರೋದು ಕಾಮಿಡಿಯಿಂದ ಒಂದೇ ಅಷ್ಟೇ ಅಂತ ಕೂಡ ಇಲ್ಲಿ ಧ್ರುವಂತ್ ಅವರು ಮಾತಾಡಿದ್ರು. ಇಲ್ಲಿ ಯಾರು ಏನಿಂದ ಬೇಕಾದರೂ ವರ್ಕ್ ಆಗಲಿ ಅಥವಾ ಜನಗಳು ಅವ್ರನ್ನ ಇಷ್ಟಪಡಲಿ, ನೀನು ಅದನ್ನೇ ಮಾಡು ಗುರು,
ಯಾರು ಬೇಡ ಅಂತಾರೆ, ನಿನಗೆ ಮಾಡೋಕ್ಕೆ ಆಗಲ್ಲ. ಆಲ್ಮೋಸ್ಟ್ ಧ್ರುವಂತರಲ್ಲಿ ಏನು ಟ್ಯಾಲೆಂಟ್ ಇದೆ ಅದನ್ನು ಇಲ್ಲಿ ಅವ್ರು ತೋರಿಸ್ಬೇಕು. ಅದನ್ನು ಬಿಟ್ಬಿಟ್ಟು ಅವ್ರು ಅದು ಮಾಡ್ತವ್ರೆ ಇವ್ರು ಇದು ಮಾಡ್ತವ್ರೆ ಅಂತ ಚರ್ಚೆನೇ ಬೇಕಾಗಿಲ್ಲ. ಆಲ್ಮೋಸ್ಟ್ ಏನು ಚಿಕ್ಕ ಮಕ್ಳು ಇರ್ಬೋದು, ದೊಡ್ಡೋರು ಇರ್ಬೋದು, ಇಲ್ಲ ಅಂತಂದರೆ ಏಜ್ ಆಗಿರೋ ಪರ್ಸನ್ ಇರ್ಬೋದು, ಎಲ್ರಿಗೂ ಕೂಡ ನಗು ಇಷ್ಟ ಆಗುತ್ತೆ. ಅದೊಂದು ಇಲ್ಲಿ ವರ್ಕ್ ಆಗ್ತಿದೆ. ಅದನ್ನೇ ಇಟ್ಕೊಂಡು ಆಟ ಆಡ್ತವನೇ ಗಿಲ್ಲಿ ಅಂತ ಅಂದ್ಬಿಟ್ಟು ಧ್ರುವಂತವ್ರು ಬಂದ್ಬಿಟ್ಟು ಚಂದ್ರಪ್ರಭಾ ಅವ್ರನ್ನ ಡಿಸ್ಕಸ್ ಮಾಡ್ತಾರೆ. ಇದು ಯಾಕಪ್ಪ ಬೇಕು, ಇಲ್ಲಿ ಏನೋ ಹೇಳಿದ್ರ ಧ್ರುವಂತವ್ರೆ ನೀವು ಇಲ್ಲಿ ಸಂವಾದ ಮಾಡಿ ಗಿಲ್ಲಿಯವ್ರ ಬಗ್ಗೆ ಅಂತ ಅಂದ್ಬಿಟ್ಟು, ಇಲ್ಲ ಅಲ್ವಾ? ಅದಕ್ಕೆ ಹೇಳೋದು, ಇಲ್ಲಿ ಬೇಡದೇ ಇರೋ ಜಾಗದಲ್ಲಿ ಧ್ರುವಂತವರು ಮಾತಾಡ್ತಾರೆ, ಅದಕ್ಕೆ ಅವರು ಮುಖವಾಡ ಹಾಕೊಂಡು ಆಟ ಆಡ್ತಾರೆ ಅಂತ ಅಂದ್ಬಿಟ್ಟು ಕೆಲವೊಬ್ಬರಿಗೆ ಇಲ್ಲಿ ಅನಿಸ್ತದೆ. ಸೊ ವೀಕ್ಷಕರೇ, ಸದ್ಯ ಇವಾಗ ಆಲ್ಮೋಸ್ಟ್ ಗಿಲ್ಲಿ ನಟ ಅವರು ಒಂದು ತಪ್ಪು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಯಾರನ್ನ ಎಷ್ಟು ಹದ್ಬಸ್ತಲ್ಲಿ ಇಡಬೇಕು ನಿಜವಾಗ್ಲೂ ಕೂಡ ಇಲ್ಲಿ ಹದ್ಬಸ್ತಲ್ಲಿ ಇಡಲೇಬೇಕಾಗುತ್ತೆ. ಏನೇ ಒಂದು ಫ್ರೆಂಡ್ಶಿಪ್ ಇದ್ರೂ ಕೂಡ ರಿಯಾಲಿಟಿ ಶೋನಲ್ಲಿ ಅದನ್ನು ತರಬಾರ್ದು. ಚಂದ್ರಪ್ರಭಾ ಅವ್ರದ್ದು ಗಿಲ್ಲಿ ಅವ್ರದ್ದು ಇಬ್ಬರದು ಕೂಡ 7 ವರ್ಷದ್ದು ಫ್ರೆಂಡ್ಶಿಪ್ ಇದೆ. ಆದರೆ ಈ ಒಂದು ರಿಯಾಲಿಟಿ ಶೋನಲ್ಲಿ ಚಂದ್ರಪ್ರಭಾ ಅವರು ಆಲ್ಮೋಸ್ಟ್ ಗಿಲ್ಲಿ ಅವ್ರಿಗೇನೆ ಇಲ್ಲಿ ಚೂರಿ ಹಾಕ್ತಿದ್ದಾರೆ ಬೆನ್ನಿಗೆ ಅಂತಂದ್ಬಿಟ್ಟು ಅನ್ನಿಸ್ತದೆ. ಇಲ್ಲಿ ಏನೇ ಒಂದು ಸಂವಾದ ಕೊಟ್ಟಾಗ ಇಲ್ಲಿ ನಾರ್ಮಲ್ ಆಗಿ ಮಾತಾಡ್ಬೋದಿತ್ತು, ಆದರೆ ತುಂಬ ತೀರಾ ಪರ್ಸ್ನಲ್ ಆಗಿ ಮಾತಾಡಿದ್ರು ಅಂತಂದ್ಬಿಟ್ಟು ಅನ್ನಿಸ್ತು. ಸೊ ವೀಕ್ಷಕರೇ, ಸದ್ಯ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ, ಯಾರ್ದು ಸರಿ ಯಾರ್ದು ತಪ್ಪು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.